ಅಥವಾ ಇಂಥ ಒಂದು ಸವಲತ್ತು ಕೊಡೋದು ಇದೆಲ್ಲ ತಾತ್ಕಾಲಿಕವಾದಂತಹ ಊರುಗೋಲ್ನಂಥ ವ್ಯವಸ್ಥೆ. ನಮ್ಮ ಮಕ್ಕಳು ಓಡ್ತಾ ಇಲ್ಲ, ಅವ್ರಿಗೆ ಊರುಗೋಲ್ ಕೊಡ್ತೀವಿ. ನಮ್ಮ ಮಕ್ಕಳು ನಡೀತಾ ಇಲ್ಲ, ಅವ್ರಿಗೊಂದು ವೀಲ್ ಚೇರ್ ಕೊಡ್ತೀವಿ. ನಮ್ಮ ಮಕ್ಕಳು ಉಸಿರಾಡ್ತಾ ಇಲ್ಲ, ಅವ್ರಿಗೆ ಆಕ್ಸಿಜನ್ ಕೊಡ್ತೀವಿ ಅನ್ನೋವಂಥ ವ್ಯವಸ್ಥೆ. ಅದಕ್ಕೆ ಹುಟ್ಟುತ್ತಾ ಇರೋ ಬೇಡಿಕೆ ಈ ಥರದ ಬೇಡಿಕೆಗಳಲ್ಲಿ ಕಾಣಿಸ್ತಾ ಇದೆ. ಆದರೆ ಒಂದು ನಾಡಿನ ಶಿಕ್ಷಣ ವ್ಯವಸ್ಥೆನ ಗಟ್ಟಿಗೊಳಿಸಬೇಕು ಅನ್ನೋ ಮನಸ್ಥಿತಿ ಬಂದಾಗ ಅದು ಮಕ್ಕಳಿಗೆ ತಾಯ್ನುಡಿಯಲ್ಲಿ ದೊರೆಯುವ ಶಿಕ್ಷಣ ಅತ್ಯುತ್ತಮವಾಗಿರಬೇಕು. ಅದು ತನ್ನ ತಾಯ್ನುಡಿಯಲ್ಲಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲ, ಇಂಜಿನಿಯರಿಂಗ್ನ ಓದೋಕ್ಕಾಗತ್ತಾ, ಮೆಡಿಕಲ್ ಪರೀಕ್ಷೆಗಳನ್ನ ಓದೋಕ್ಕಾಗತ್ತಾ, ಇಂಥ ಓದನ್ನು ನಾವು ಕಟ್ಕೊಳಕ್ಕಾಗತ್ತಾ? ಜಗತ್ತಿನ ಶ್ರೇಷ್ಠವಾದಂಥ ಶಿಕ್ಷಣ ವ್ಯವಸ್ಥೆ ಏನಿದೆ ಅಂಥದ್ದನ್ನು ಕರ್ನಾಟಕ ಕನ್ನಡ ನಾಡು ಕಟ್ಟಕ್ಕಾಗತ್ತಾ? ಇಂಥ ಒಂದು ಕನಸು ಕೂಡ ನಮ್ಮಲ್ಲಿಲ್ಲ. ನಾವು ಕಟ್ತೀವಿ, ನಾವು ಅವ್ರ ಸಮ ನಿಂತ್ಕೋತೀವಿ ಅನ್ನೋ ಒಂದು ಕನಸಾದರೂ ಕಾಣುವಷ್ಟು ನಾವು ಈ ಸಮಾಜ ಸ್ಪಂದಿಸಬೇಕಾಗತ್ತೆ. ಹಾಗಿದ್ದಾಗ ಇದು ನೋಡ್ತಾ ಇದ್ದರೆ ICUನಲ್ಲಿದೆ ಕನ್ನಡ ಮಾಧ್ಯಮದ ಕಲಿಕೆ, ಕನ್ನಡ ಮಕ್ಕಳ ಭವಿಷ್ಯ. ಇದು ವಾಸ್ತವ. ಇದು ಸರಿ ಹೋಗಬೇಕಾದ್ರೆ ಯಾರ್ಯಾರು ಕೆಲಸ ಮಾಡಬೇಕು? ಸರ್ಕಾರದ ಮೇಲೆ ನಾವು ಹೇಳ್ತಿದ್ದೀವಿ, ಸರ್ಕಾರ ಒತ್ತು ಕೊಡಬೇಕು ನಿಜ. ಆದರೆ ಒಂದು ಸಮಾಜವಾಗಿ ಕನ್ನಡ ಸಮಾಜ ಇದಕ್ಕೆ ಸ್ಪಂದಿಸಬೇಕಾಗತ್ತೆ. ನಾವು ಕನ್ನಡದ ಪಠ್ಯಗಳಲ್ಲಿ, ನಾನು ಸಾಮಾನ್ಯವಾಗಿ ಇದು ಹೇಳಿದೆ ನನ್ನ ಮಾತು ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಕನ್ನಡದ ಪಠ್ಯಕ್ರಮ ಇವತ್ತು ಕನ್ನಡದ ಮಕ್ಕಳಿಗೆ ಕಬ್ಬಿಣದ ಕಡಲೆ ಆಗಿದೆ. ಕನ್ನಡದ ಪಠ್ಯಕ್ರಮ ತೆಗೆದರೆ ನಮಗೆ ಕೂಡು ಕಳೆ ಅನ್ನೋದು ಕಳೆದು ಹೋಗಿ ವ್ಯಾಕರಣ ಸಂಕಲನ ಬಂದು ಕೂತ್ಕೊಂಡಿದೆ. ಪತ್ರ ಹರಿತು ಎಲೆ ಹಸಿರು ಅನ್ನೋದು ಪತ್ರ ಹರಿತಾಗಿ ಕೂತ್ಕೊಂಡಿದೆ. ದ್ಯುತಿ ಸಂಶ್ಲೇಷಣೆ, ವಿದ್ಯುತ್ ವಿಶ್ಲೇಷಣೆ, ಅಪಧಮನಿ, ಅಭಿಧಮನಿ, ನಿಮ್ನದರ್ಪಣ, ಪೀನದರ್ಪಣ, ಈ ಉತ್ಕರ್ಷಣ, ನಿಷ್ಕರ್ಷಣ, ಇಂತಹ ಕನ್ನಡದ ಮಕ್ಕಳಿಗೆ ಅರ್ಥವಾಗದ, ಕನ್ನಡಿಗರಿಗೆ ಅರ್ಥವಾಗದ ಪದಗಳನ್ನು ತುಂಬಿ ಕನ್ನಡ ಮಾಧ್ಯಮ ಇವತ್ತು ದುಸ್ಥಿತಿ ತಲುಪೋಕ್ಕೆ ಸರ್ಕಾರಗಳು ಕಾರಣ ಆಗಿದೆ. ಈ ಒಂದು ಸರಳೀಕರಣ ಮಾಡಬೇಕಾದ್ದು ಕನ್ನಡದ ಮಕ್ಕಳಿಗೆ ಕನ್ನಡದ ಜ್ಞಾನ ವಿಜ್ಞಾನ ಸರಳವಾಗಿ ಸಿಗುವಂತೆ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಕನ್ನಡ ಅಂದ ತಕ್ಷಣ ನಾವು ಸಾಹಿತ್ಯಕ್ಕೆ ಸೀಮಿತಗೊಳಿಸ್ಕೊಳ್ಳದೆ, ಇವರು ತೇಜಸ್ವಿಯವರು ಹೇಳಿದಾಗೆ ತಂತ್ರಜ್ಞಾನ ಕನ್ನಡ ಯಾವತ್ತು ಬರುತ್ತೋ ಅವಾಗ ಮಾತ್ರ ಕನ್ನಡ ಉಳಿಯುತ್ತೆ, ಇಲ್ಲದ್ರೆ ಕನ್ನಡ ಸಾಹಿತ್ಯ ತಂತ್ರಜ್ಞಾನದಲ್ಲಿ ಕನ್ನಡ ಬರದೇ ಹೋದರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ರೀತಿಯಾಗಿ ಕನ್ನಡ ಕಟ್ಟೋ ಕೆಲಸದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ವಿಶ್ವವಿದ್ಯಾಲಯಗಳಿರ್ಬೋದು, ಕನ್ನಡ ಶಿಕ್ಷಣ ವ್ಯವಸ್ಥೆನ ಗಟ್ಟಿ ಮಾಡೋ ಕಡೆ ಕೆಲಸ ಮಾಡದೆ ಹೋದರೆ ಕನ್ನಡದ ಶಿಕ್ಷಣದ ಉಳಿವು ಅಸಾಧ್ಯ, ಕನ್ನಡಿಗರ ಉಳಿವು ಅಸಾಧ್ಯ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಆನಂದ್ ಜಿ ಸರ್ ಅವರಿಗೆ. ಗಡಿ ಭಾಗದ ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಕುರಿತು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಸೋಮಣ್ಣ ಬೇವಿನ ಮರದ ಸರ್ ಅವರು